ಸಮಾಚಾರದಲ್ಲಿ ಈಗ ಯಾದಗಿರಿಯ ಸುದ್ದಿ ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಇಂಪ್ಯಾಕ್ಟ್ ಸುದ್ದಿ ಇದು. ಇಮ್ಸ್ನಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದೇ ಉತ್ತರ ಸಮಾಚಾರದಲ್ಲಿ ಸುದ್ದಿಯನ್ನ ಬಿತ್ತರಿಸಿತು. ಜನ ಪರದಾಡ್ತಾ ಇದ್ರು ಬ್ಲಡ್ ಬ್ಯಾಂಕ್ ಇಲ್ಲ ಅಂತ. ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ದಿಶಾ ಸಭೆಯಲ್ಲಿ ಈ ಸುದ್ದಿ ಸದ್ದು ಮಾಡಿದೆ. ಬ್ಲಡ್ ಬ್ಯಾಂಕ್ ಸುದ್ದಿಯನ್ನ ಶಾಸಕ ಕಂದಕೂರ್ ಅವರು ಪ್ರಸ್ತಾಪ ಮಾಡ್ತಾರೆ. ಯಾದಗಿರಿ ಜಿಲ್ಲಾ ಕೇಂದ್ರ ಹಾಗೂ ಮೆಡಿಕಲ್ ಕಾಲೇಜ್ ಇದೆ. ಆಸ್ಪತ್ರೆಯ ಅನೇಕ ರೋಗಿಗಳಿಗೆ ಸವಲತ್ತುಗಳಿದೆ ನಿಜ, ಆದರೆ ರೋಗಿಗಳಿಗೆ ರಕ್ತದ ಸಮಸ್ಯೆ ಅಂತ ಬಂದಾಗ ಬ್ಲಡ್ ಬ್ಯಾಂಕ್ ಇಲ್ಲ. ಜನರು ಬಂದು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಇದೆ. ಸಂಸದರು, ಸಚಿವರು, ಶಾಸಕರು ಈ ಬಗ್ಗೆ ಮಾತಾಡಲೇಬೇಕು. ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕು ಅಂತ ಕಂದಕೂರ್ ಗಮನ ಸೆಳೀತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು. ಇಮ್ಸ್ ಆಸ್ಪತ್ರೆ ಸುಸಜ್ಜಿತವಾಗಿದೆ, ಹೊಸ ಕಟ್ಟಡ ಬೇರೆ, ಆದರೆ ಬ್ಲಡ್ ಬ್ಯಾಂಕ್ ಇಲ್ಲ. ಇನ್ನು ಶಾಸಕ ಕಂದಕೂರು ಪ್ರಶ್ನೆಗೆ ಉತ್ತರಿಸಿದ್ದಾರೆ ಡಿಸಿ ಸುಶೀಲಾ. ಜಿಲ್ಲಾಸ್ಪತ್ರೆಯಲ್ಲಿ ಬ್ಲಡ್ ಸ್ಟೋರೇಜ್ ಘಟಕ ಇದೆ, ರೋಗಿಗಳಿಗೆ ತೊಂದರೆ ಆಗದಂತೆ ಘಟಕ ಸ್ಥಾಪನೆಯಾಗಿದೆ. ಏಮ್ಸ್ನಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ನ್ಯಾಷನಲ್ ಟೀಮ್ ಏಮ್ಸ್ಗೆ ಬಂದು ಭೇಟಿ ನೀಡಿದ್ದಾರೆ. ಏಮ್ಸ್ ಡೈರೆಕ್ಟರ್ ಸಹ ಮೀಟಿಂಗ್ ನಲ್ಲಿ ಹೋಗಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರದ ಅನುಮತಿಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬ್ಲಡ್ ಬ್ಯಾಂಕ್ಗೆ ಅನುಮೋದನೆ ಸಿಕ್ಕ ತಕ್ಷಣ ಆರಂಭ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ನ್ಯಾಷನಲ್ ಟೀಮ್ ಸಹ ಇಮ್ಸ್ಗೆ ಬಂದು ಭೇಟಿ ನೀಡಿ ಹೋಗಿದೆ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಅನುಮತಿ ಸಿಗ್ತಾ ಇದ್ದಂತೆ ಬ್ಲಡ್ ಬ್ಯಾಂಕ್ ಓಪನ್ ಆಗುತ್ತೆ ಅಂತ ಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಡಿಸಿ. ಇಮ್ಸ್ ಡೈರೆಕ್ಟರ್ ಸಹ ಮೀಟಿಂಗಿಗೆ ಹೋಗಿದ್ರು. ಹೀಗಾಗಿ ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ಥಾಪನೆ ಆಗತ್ತೆ. ರಾಜ್ಯ ಹಾಗೂ ಕೇಂದ್ರದಿಂದ ಅದಕ್ಕೆ ಒಪ್ಪಿಗೆ ಸಿಗಬೇಕಷ್ಟೇ, ಅದಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ದೇಶಾ ಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಡಿಸಿ. ಏಮ್ಸ್ನಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪನೆಗೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಆ ಬಗ್ಗೆ ಮೀಟಿಂಗ್ ಸಹ ನಡೆದಿದೆ. ಪರ್ಮಿಷನ್ ಮಾತ್ರ ಬಾಕಿ ಇರೋದು ಅಂತ ಡಿಸಿ ದೇಶಾ ಸಭೆಯಲ್ಲಿ ಹೇಳಿದ್ದಾರೆ. ಇಮ್ಸ್ನಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲದೆ ಯಾವ ರೀತಿಯಾಗಿ ಪರದಾಡ್ತಾ ಇದ್ರು ರೋಗಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆ ಸುದ್ದಿ ಈಗ ಇಂಪ್ಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ ದಿಶಾ ಸಭೆಯಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂದಕೂರ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋ ಬಗ್ಗೆ ಚರ್ಚೆ ಆಗಿದೆ. ಜನರು ಬಂದು ಪ್ರಶ್ನೆ ಮಾಡುವ ಪರಿಸ್ಥಿತಿ ಬಂದಿದೆ. ಸಂಸದರು, ಸಚಿವರು, ಶಾಸಕರು ಈ ಬಗ್ಗೆ ಮಾತಾಡಬೇಕು, ಅಧಿಕಾರಿಗಳು ಈ ಬಗ್ಗೆ ಗಮನ ಕೊಡಬೇಕು ಅಂತ ಕಂದಕೂರ ಅವರು ದೇಶಾ ಸಭೆಯಲ್ಲಿ ಹೇಳಿದ್ರು. ಆಗ ಡಿಸಿ ಅವರು ಸಹ ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಮತ್ತೆ ರಾಜ್ಯದ ಅನುಮತಿಗಾಗಿ ಕಾಯ್ತಾ ಇದ್ದೀವಿ, ಎಲ್ಲ ಸಿದ್ಧತೆಗಳು ಸಹ ಆಗಿದೆ ಅನ್ನುವಂತ ಉತ್ತರವನ್ನ ಡಿಸಿ ಸುಶೀಲಾ ಅವರು ಕೊಟ್ಟಿದ್ದಾರೆ. ಬ್ಲಡ್ ಸ್ಟೋರೇಜ್ ಘಟಕ ಎಲ್ಲವೂ ಸಹ ಇದೆ, ಅನುಮತಿ ಒಂದೇ ಬಾಕಿ ಅಂತ ಹೇಳಿದ್ದಾರೆ. ಬ್ಯಾಂಕ್ ಬಗ್ಗೆ ಒಂದು ಚಾನೆಲ್ ಅಲ್ಲಿ ಬರ್ತಾ ಇದೆ, ಏನಾಯ್ತು? ಪ್ರತಿ ಸಲನೂ ನಾವು ಕೇಳಿದ್ವಿ, ಸಭೆಯಲ್ಲಿ ಪ್ರಸ್ತಾವನೆ ಆಯ್ತು ಬ್ಲಡ್ ಬ್ಯಾಂಕ್ ಏನು ಸ್ಟಾರ್ಟ್ ಆಗಿಲ್ಲ. ಆಕ್ಚುಲಿ ಸರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ರೆಡ್ ಕ್ರಾಸ್ ಅವರು ನಡೆಸ್ತಿದ್ರು. ಅವ್ರದ್ದು ಸುಮಾರು 1 ವರ್ಷದ ಮೇಲ್ಪಟ್ಟೆ ಅವ್ರದ್ದು ಸಿಬ್ಬಂದಿಗಳಿಗೆ ಸ್ಯಾಲರಿ ಕೊಡಕ್ ಆಗ್ತಿಲ್ಲ ಅಂತ ಅವ್ರು ಡಿಫಂಕ್ಟ್ ಆಗಿದ್ದಾರೆ. ಅವ್ರನ್ನ ರಿವೈವಲ್ ಮಾಡ್ಬೇಕಂದ್ರೆ ಸುಮಾರು 1 ಕೋಟಿ ಮೇಲೆ ಬೇಕು. ಜನರಲಿ ರೆಡ್ ಕ್ರಾಸ್ ಚಾರಿಟಿ ಬೇಸ್ಡ್ ಆರ್ಗನೈಸೇಷನ್ ಸರ್. ನಾವೇನು ಡಿಪಾರ್ಟ್ಮೆಂಟ್ ಇಂದ ಫಂಡ್ ಕೊಡುವುದಂತೂ ಆಗಲ್ಲ. ಸೊ ಸೈಮಲ್ಟೇನಿಯಸ್ಲಿ ನಾವೇನು ಮಾಡಿದ್ವಿ, ಪೇಷಂಟ್ಸ್ಗೆ ತೊಂದರೆ ಆಗಬಾರ್ದಂತ ಬ್ಲಡ್ ಸ್ಟೋರೇಜ್ ಯೂನಿಟ್ ಮಾಡಿದ್ವಿ ಸರ್. ಸೊ ನಂಬರ್ ಆಫ್ ಪೇಷಂಟ್ಸನ್ನು ನೋಡ್ಕೊಂಡ್ಬಿಟ್ಟು ನಮಗೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಎಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಆಗುತ್ತೆ ಅಥವಾ ಗುಲ್ಬರ್ಗದಿಂದನೂ ಸಹ ಅವರು ನಮಗೆ ಬ್ಲಡ್ ಕೊಡ್ತಾರೆ ಸರ್ ಸ್ಯಾಂಪಲ್ಸ್. ಸೊ ಪೇಷಂಟ್ ಡಿಮ್ಯಾಂಡ್ ಮೇಲೆ ಇದು ಮಾಡ್ತೀವಿ, ಮತ್ತು ಅದನ್ನು APRK-ನಲ್ಲಿ ಬುಕ್ ಮಾಡ್ತಾರೆ ಪೇಮೆಂಟ್. ಸೊ ಏನಾಗಿದೆ ಅಂದರೆ ಲಾಸ್ಟ್ ಟೈಮ್ ಒಂದು ಪೇಷಂಟು ಸ್ವಲ್ಪ ಅಟೆಂಡ್ ಮಾಡೋದ್ರಲ್ಲಿ ಡಿಲೇ ಆಗಿದೆ. ಅದು ಒಂದು ಇಶ್ಯೂ ನನ್ನ ಗಮನಕ್ಕೆ ಬಂದು ನಾನು ಇಮಿಡಿಯೇಟ್ ಡಿಸ್ಟ್ರಿಕ್ಟ್ ಸರ್ಜನ್ ಮಾತಾಡ್ತೀನಿ ಸರ್. ಸೆಕೆಂಡ್ ಏನಂದರೆ ಸೈಮಲ್ಟೇನಿಯಸ್ಲಿ ಇಮ್ಸ್ನಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪನಕ್ಕಾಗಿ ಈಗಾಗಲೇ ಪ್ರಸ್ತಾವನೆ ಹೋಗಿದೆ ಸರ್. ನ್ಯಾಷನಲ್ ಟೀಮ್ ಅವರು ಬಂತೂ ಸಹ ಅವರು ಇಲ್ಲ ಇಮ್ಸ್ನಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ, ಕೆಲವು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ HR ರಿಲೇಟೆಡ್. ಆ ಅಬ್ಸರ್ವೇಷನ್ಸ್ ಅಟೆಂಡ್ ಮಾಡೇನು ಇಮ್ಸ್ ಡೈರೆಕ್ಟರ್ ಮೀಟಿಂಗ್ ಹೋಗಿ ಬಂದಿದ್ದಾರೆ. ಬಹುಶಃ ಅದು ಅಪ್ರೂವ್ ಆಗಿ ಬಂದರೆ ಬ್ಲಡ್ ಬ್ಯಾಂಕ್ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ ಸರ್. ಮೀನ್ ವೆಲ್ ಪೇಷಂಟ್ಸ್ ಅಟೆಂಡ್ ಆಗಲಿಕ್ಕೆ ಬ್ಲಡ್ ಸ್ಟೋರೇಜ್ ಯೂನಿಟ್ ಮಾತ್ರ ಇದೆ ಸರ್. ಈಗ ನಮ್ಮಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.